ರಿಸಲ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ, ಬಟ್ ರಿಸಲ್ಟ್ ನಾಟ್ ಫೌಂಡ್ ಪ್ರಾಬ್ಲಮ್. ವೀಕ್ಷಕರೇ, ಏನಿದೆ ಈ ಒಂದು ಮಾಹಿತಿ? ಕರ್ನಾಟಕ TET ಫಲಿತಾಂಶ ಇಂದು ಪ್ರಕಟವಾಗುವುದಿಲ್ಲ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಮೊದಲು ಲೈಕ್ ಮಾಡಿ. ಅದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಇರೋ ಒಂದು ಆಪ್ಷನ್ ಇರುತ್ತೆ, ವಿಡಿಯೋನ ಹೈಪ್ ಮಾಡಿ ವೀಕ್ಷಕರೇ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಅದರ ಜೊತೆಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ TET ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ. ಸೊ ಲಿಂಕ್ ಮೇಲೆ ಲಿಂಕ್ಗಳನ್ನು ಕ್ಲಿಕ್ ಮಾಡ್ತಾ ಇದ್ದೀರಾ, ಅಪ್ಲಿಕೇಶನ್ ನಂಬರನ್ನು ಆ್ಯಡ್ ಮಾಡ್ತಾ ಇದ್ದೀರಾ, ಡೇಟ್ ಆಫ್ ಬರ್ತನ್ನು ಕೂಡ ಫಿಲ್ ಮಾಡ್ತಾ ಇದ್ದೀರಾ. ಬಟ್ ಮೇನ್ ಏನು ಬರ್ತಾ ಇದೆ, ರಿಸಲ್ಟ್ ನಾಟ್ ಫೌಂಡ್ ಪ್ರಾಬ್ಲಮ್. ಬನ್ನಿ ಹಾಗಿದ್ದಲ್ಲಿ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ. ಹಲೋ ವೀಕ್ಷಕರೇ, ಮೊಟ್ಟ ಮೊದಲಿಗೆ ಯಾರೆಲ್ಲ ಕರ್ನಾಟಕ TET 2025 ಅರ್ಹತಾ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, 82 ಮತ್ತು ಎಕ್ಸಾಕ್ಟ್ 90 ಸ್ಕೋರ್ ಮಾಡಿದರೆ ಕ್ಲಿಯರ್ ಆಗುತ್ತಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್, SC/ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 82 ಸ್ಕೋರ್ ಮಾಡಿದರೆ ನೀವು ಎಲಿಜಿಬಲ್ ಆಗ್ತೀರಾ. OBC ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ 90 ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಓಕೆ, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಎಕ್ಸಾಕ್ಟ್ 90 ಇದ್ರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಅದಾದಮೇಲೆ ಈಗ ಕರ್ನಾಟಕ TET 2025 ಫಲಿತಾಂಶ ಭಾಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಈಗ ನೋಡ್ತಿರ್ಬೋದು. ರಿಸಲ್ಟ್ ಔಟ್ ಆಗಿದೆ, ರಿಸಲ್ಟ್ ಬಂದಾಗಿದೆ ಅನ್ನೋದ್ರ ಬಗ್ಗೆ ಲಿಂಕ್ ಕ್ಲಿಕ್ ಮಾಡ್ತಾ ಇದ್ದೀರಾ. ಬಟ್ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿದ ಮೇಲೆ ರಿಸಲ್ಟ್ ಬರ್ತಾ ಇಲ್ಲ. ರಿಸಲ್ಟ್ ನಾಟ್ ಫೌಂಡ್ ಅನ್ನೋದ್ರ ಬಗ್ಗೆ ಇಶ್ಯೂ ಇದೆ. ವೀಕ್ಷಕರೇ, ಆ್ಯಕ್ಚುಲಿ ಇದು ಕರ್ನಾಟಕ TET 2025 ಫಲಿತಾಂಶ ಇಂದು ಪ್ರಕಟ ಆಗುತ್ತಾ ಅಥವಾ ಆಗಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ದಿನಪತ್ರಿಕೆಯಲ್ಲಿ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ಕರ್ನಾಟಕ TET 2025 ರಿಸಲ್ಟ್ ಇಂದೇ ಪ್ರಕಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ರಿಸಲ್ಟ್ ನಾಟ್ ಫೌಂಡ್ ಅಂತ ಪ್ರಾಬ್ಲಮ್ ಏನಿದೆ, ಅದು ಆ್ಯಕ್ಚುಲಿ ಇನ್ನು ರಿಸಲ್ಟ್ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಹೇಗೆ ರಿಸಲ್ಟ್ ಬರೋದು ಸಾಧ್ಯ? ಅದಕ್ಕೋಸ್ಕರ ನಿಮಗೆ ರಿಸಲ್ಟ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ನೀವು ಪದೇ ಪದೇ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತನ್ನು ಕ್ಲಿಕ್ ಮಾಡ್ತಾ ಇದ್ದೀರಾ, ರಿಸಲ್ಟ್ ಬರುತ್ತಾ ಅಂತ. ಇನ್ನೂ ಕೂಡ ರಿಸಲ್ಟ್ ಅಪ್ಡೇಟ್ ಆಗಿಲ್ಲ. CSC ವೆಬ್ಸೈಟ್ ಮೇಲೆ ರಿಸಲ್ಟ್ ಅಪ್ಡೇಟ್ ಆದ ಮೇಲೆ ಆಗ ನೀವು ಆ ಒಂದು ಲಿಂಕನ್ನು ಬಳಸ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಮಾಡಿದರೆ ರಿಸಲ್ಟ್ ನಾಟ್ ಫೌಂಡ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಖಂಡಿತವಾಗಿ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ಇನ್ನೂ ವೇಟ್ ಮಾಡಿ. ಸೊ ನೋಡೋಣ ಏನಾಗುತ್ತೆ ಅಂತ. ರಿಸಲ್ಟ್ ಬಂದ ಮೇಲೆ ಖಂಡಿತವಾಗಿ ಶಾರ್ಟ್ ವೀಡಿಯೋನ ಹಾಕಿ ತಮ್ಮೊಂದಿಗೆ ಶೇರ್ ಮಾಡ್ತೀನಿ. ಲಿಂಕನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು. ಥ್ಯಾಂಕ್ ಯು ಫ್ರೆಂಡ್ಸ್.